Hello my dear students, welcome back to Learn Easily channel. ಈ ಒಂದು ವಿಡಿಯೋದಲ್ಲಿ ನಾವು ದಿ ಲ್ಯಾಮೆಂಟ್ ಬೈ ಆಂಟನ್ ಚೆಕೋವ್ ಅವರು ಬರೆದಿರ್ತಕ್ಕಂತಹ ದ ಲ್ಯಾಮೆಂಟ್ ಈ ಒಂದು ಕಥೆಯ ಕನ್ನಡದ ಸರಳವಾದಂತಹ ಒಂದು ಸಾರಾಂಶವನ್ನು ಡಿಸ್ಕಸ್ ಮಾಡೋಣ. ಆಂಟನ್ ಚೆಕೋವ್ ಇವರು ರಷ್ಯನ್ ಪೊಯೆಟ್ ಆಗಿದ್ದು ಶಾರ್ಟ್ ಸ್ಟೋರಿಗಳನ್ನು ಬರೆದಿರ್ತಾರೆ. ಇಲ್ಲಿ ದ ಲ್ಯಾಮೆಂಟ್ ಎನ್ನುವ ಒಂದು ಶಾರ್ಟ್ ಸ್ಟೋರಿ ಒಂದು ಸಂತಾಪ ದುಃಖವನ್ನು ಹೇಳ್ತಕ್ಕಂತಹ ಕಥೆಯಾಗಿರುತ್ತೆ. ಈ ಕಥೆಯ ಒಂದು ಮೇನ್ ಥೀಮನ್ನು ಗಮನಿಸಿದಾಗ ತನ್ನ ಮಗನನ್ನು ಕಳೆದುಕೊಂಡು ದುಃಖದಲ್ಲಿರ್ತಕ್ಕಂತಹ ಇಯೋನಾ ಪೊಟಪೋವ್ ಎಂಬ ಒಬ್ಬ ಡ್ರೈವರ್, ಒಬ್ಬ ಒಂದು ಕುದುರೆ ಗಾಡಿಯ ಚಾಲಕ, ಆತನ ಒಂದು ಕಥೆಯನ್ನು ಹೇಳ್ತಕ್ಕಂತಹ ಕಥೆಯೇ ದಿ ಲ್ಯಾಮೆಂಟ್. ಈ ಒಂದು ಕಥೆಯಲ್ಲಿನ ಮುಖ್ಯವಾದಂತಹ ಒಂದು ಮೇನ್ ಥೀಮನ್ನು ನೋಡಿದಾಗ ಒಂದು ಹಿಮ ತುಂಬಿದ ರಾತ್ರಿಯಲ್ಲಿ ಇಯೋನ ತನ್ನ ದುಃಖವನ್ನು ಪ್ರಯಾಣಿಕರೊಂದಿಗೆ ಹಂಚಿಕೊಳ್ಳಲು ಪ್ರಯತ್ನಿಸ್ತಾನೆ. ಆದರೆ ಯಾರೊಬ್ಬರು ಆತನ ಕಡೆಗೆ ಆಸಕ್ತಿಯನ್ನು ತೋರೋದಿಲ್ಲ. ಕೊನೆಗೆ ಯಾರೂ ಇಲ್ಲದೆ ಅವನು ತನ್ನ ಕುದುರೆಯೊಂದಿಗೆ ಭಾವನೆಗಳನ್ನು ವ್ಯಕ್ತಪಡಿಸ್ತಾನೆ. ದಿ ಲ್ಯಾಮೆಂಟ್ ಈ ಒಂದು ಕಥೆಯಲ್ಲಿನ ಪಾತ್ರಗಳ ಬಗ್ಗೆ ನೋಡಿದಾಗ ಇಯೋನಾ ಒಟಪೋವ್ ಈ ಕಥೆಯ ಮುಖ್ಯ ಪಾತ್ರ. ಈತ ಒಬ್ಬ ವೃದ್ಧ, ಒಂದು ಕುದುರೆಯ ಗಾಡಿಯ ಡ್ರೈವರ್, ಚಾಲಕನಾಗಿರ್ತಾನೆ. ನಂತರ ಒಬ್ಬ ಆಫೀಸರ್, ಅಧಿಕಾರಿ ಬರ್ತಾನೆ. ಈತ ಒಬ್ಬ ಸೈನಿಕ. ಇಯೋನ ಗಾಡಿಯನ್ನು ಬಾಡಿಗೆಗೆ ಪಡೀತಾನೆ. ಆದರೆ ಅವನ ದುಃಖದಲ್ಲಿ ಆಸಕ್ತಿ ತೋರೋದಿಲ್ಲ. ಮತ್ತು ಆತ ಒಬ್ಬ ಒಂದು ತಾಳ್ಮೆಯನ್ನು ಹೊಂದಿರೋದಿಲ್ಲ, ತುಂಬ ಒಂದು ಅಸಡ್ಡೆಯಿಂದ ವರ್ತಿಸ್ತಾನೆ. ನಂತರ 3 ಯುವಕರು ಬರ್ತಾರೆ. ಕುಡಿದು ಗದ್ದಲ ಮಾಡ್ತಕ್ಕಂಥ ಈ 3 ಯುವಕರು ಇಯೋನನನ್ನು ಗೇಲಿ ಮಾಡಿ ಅವನಿಗೆ ಕೆಟ್ಟದಾಗಿ ನಡೆದುಕೊಳ್ತಾರೆ. ಮತ್ತು ಅವರು ಕೂಡ ಅವನ ನೋವನ್ನು ನಿರ್ಲಕ್ಷಿಸ್ತಾರೆ. ಅವರು ತಮ್ಮ ಎಂಟರ್ಟೈನ್ಮೆಂಟ್, ಮನೋರಂಜನೆಯಲ್ಲಿ ಆಸಕ್ತಿ ವಹಿಸ್ತಾರೆ. ಕೊನೆಯದಾಗಿ ಇಯೋನನ ಕುದುರೆ ಇದೊಂದು ಮಾನವ ಪಾತ್ರವಲ್ಲದೇ ಇದ್ದರೂ ಇದು ಒಂದು ರೀತಿಯ ಸಾಂಕೇತಿಕ ಪಾತ್ರವನ್ನು ಇಲ್ಲಿ ವಹಿಸುತ್ತೆ. ಯಾವುದೇ ಮಾನವನು ಇಲ್ಲದೇ ಇದ್ದಾಗ ಇಯೋನನ ದುಃಖವನ್ನು ಈ ಕುದುರೆ ತನ್ನ ಮುಂದೆ ವ್ಯಕ್ತಪಡಿಸೋದಕ್ಕೆ ಈ ಕುದುರೆಯನ್ನು ಈ ಕಥೆಯಲ್ಲಿ ಬಳಸಿರ್ತಾರೆ. ಇನ್ನು ಆಂಟನ್ ಚೆಕೋವ್ ಅವರ ಈ ಒಂದು ಕತೆ ಒಂದು ಏಕಾಂತ ಮತ್ತು ದುಃಖದ ಭಾವನಾತ್ಮಕ ನೋವನ್ನು ವಿವರಿಸುವ ಒಂದು ಹೃದಯ ವಿದ್ರಾವಕ ನಿರೂಪಣೆಯಾಗಿರುತ್ತೆ. ಬನ್ನಿ ಈ ಕಥೆಯ ಒಂದು ಕನ್ನಡದ ಸಾರಾಂಶವನ್ನು ಇಲ್ಲಿ ಕಲಿತಾ ಹೋಗೋಣ. ರಷ್ಯಾದಲ್ಲಿ ಒಂದು ಚಳಿಗಾಲದ ಸಂಜೆ. ಈ ಕಥೆಯು ರಷ್ಯಾದ ಒಂದು ಪಟ್ಟಣದಲ್ಲಿ ಚಳಿಯ ಹಿಮದಿಂದ ಕೂಡಿದ ಸಂಜೆ ಪ್ರಾರಂಭವಾಗುತ್ತೆ. ಕಥೆಯ ಮುಖ್ಯ ಪಾತ್ರ ಇಯೋನಾ ಪೊಟಪೋವ್ ತನ್ನ ಕುದುರೆ ಒಂದು ಗಾಡಿಯ ಮೇಲೆ ಕುಳಿತು ಪ್ರಯಾಣಿಕರಿಗಾಗಿ ಕಾಯ್ತಾ ಇದ್ದಾನೆ. ಅವನ ಸುತ್ತ ಹಿಮವು ಭಾರಿಯಾಗಿ ಬೀಳ್ತಾ ಇರುತ್ತೆ ಮತ್ತು ಜಗತ್ತು ಒಂದು ಶೀತ ಮತ್ತು ನಿಷ್ಕರುಣೀಯವಾಗಿ ಕಾಣ್ತಾ ಇರುತ್ತೆ. ಇದು ಕೇವಲ ದೈಹಿಕ ಮಾತ್ರವಲ್ಲದೆ ಭಾವನಾತ್ಮಕವಾಗಿಯೂ ಕೂಡ ಕಾಣುತ್ತೆ. ಇಯೋನ ತಲೆ ಬಗ್ಗಿಸಿಕೊಂಡು ಚಿಂತೆಯಲ್ಲಿ ಮತ್ತು ದುಃಖದಲ್ಲಿ ಮುಳುಗಿ ಕುಳಿತಿರ್ತಾನೆ. ಅವನ ಮಗನು ಇತ್ತೀಚೆಗೆ ಮೃತಪಟ್ಟಿರ್ತಾನೆ ಮತ್ತು ಅವನು ದುಃಖದಿಂದ ತುಂಬಿದ್ದಾನೆ. ಆದರೆ ಅವನಿಗೆ ಮಾತನಾಡಲು, ತನ್ನ ನೋವನ್ನು ಹಂಚಿಕೊಳ್ಳಲು ಯಾರೂ ಇರೋದಿಲ್ಲ. ಅವನು ಹೃದಯವು ದುಃಖದಿಂದ ಭಾರವಾಗಿರುತ್ತೆ ಮತ್ತು ಅವನ ಮಾತನ್ನು ಕೇಳಲು ಯಾರಾದರೂ ಸಿಗಲಿ ನನ್ನ ದುಃಖವನ್ನು ಹಂಚಿಕೊಳ್ಳೋಕ್ಕೆ ಅಂತ ಆತ ಹಂಬಲಿಸ್ತಾ ಇರ್ತಾನೆ. ಆಗ ಅಲ್ಲಿಗೆ ಒಬ್ಬ ಮೊದಲ ಪ್ರಯಾಣಿಕ ಬರ್ತಾನೆ. ಆತ ಒಬ್ಬ ಅಧಿಕಾರಿಯಾಗಿರ್ತಾನೆ. ಬಹಳ ಹೊತ್ತು ಕಾಯ್ತಾ ಇದ್ದ ನಂತರ ಇಯೋನಗೆ ಆ ರಾತ್ರಿಯ ಮೊದಲ ಗ್ರಾಹಕ, ಒಬ್ಬ ಕಸ್ಟಮರ್ ಸಿಕ್ಕಿರ್ತಾನೆ. ಆತ ಒಬ್ಬ ಅಧಿಕಾರಿ. ಅವನು ಪ್ರಯಾಣವನ್ನು ಪ್ರಾರಂಭಿಸ್ತಾ ಇದ್ದಂತೆ ಇಯೋನ ತನ್ನ ಮಗ ಈ ವಾರ ಸತ್ತನು ಅಂತ ಹೇಳುವ ಮೂಲಕ ಸಂಭಾಷಣೆ, ಅಂದರೆ ಆ ಮಾತುಕತೆಯನ್ನು ಪ್ರಾರಂಭಿಸ್ತಾನೆ. ಅಧಿಕಾರಿ ಹೆಚ್ಚು ಪ್ರಶ್ನೆ ಕೇಳ್ತಾರೆ ಅಥವಾ ಸ್ವಲ್ಪ ಕಾಳಜಿ ತೋರಿಸ್ತಾರೆ ಎಂದು ಅವನು ನಿರೀಕ್ಷಿಸಿರ್ತಾನೆ. ಆದರೆ ಆ ಅಧಿಕಾರಿ ಒಂದು ರೀತಿ ಇಂಪೇಷಿಯಂಟ್, ನಿರಾಸಕ್ತಿ, ಆತನಿಗೆ ತಾಳ್ಮೆನೇ ಇರೋದಿಲ್ಲ. ಅವನು ಅಸಭ್ಯವಾಗಿ ಬೇಗನೆ ಹೋಗಲು, ಸರಿಯಾಗಿ ಗಾಡಿ ಓಡಿಸುವಂತ ಹೇಳ್ತಾನೆ. ಇಯೋನನ ನೋವನ್ನು ಸಂಪೂರ್ಣವಾಗಿ ಆತ ನಿರ್ಲಕ್ಷಿಸ್ತಾನೆ. ಈ ಕ್ಷಣವು ಕತೆ ಮುಖ್ಯ ವಿಷಯವನ್ನು ಎತ್ತಿ ತೋರಿಸುತ್ತೆ. ಸಾಮಾನ್ಯ ಜನರು, ವಿಶೇಷವಾಗಿ ಕಾರ್ಮಿಕ ವರ್ಗದ ಜನರ ಭಾವನಾತ್ಮಕ ಅಗತ್ಯಗಳನ್ನು ಸಮಾಜ ಹೇಗೆ ನಿರ್ಲಕ್ಷಿಸ್ತದೆ ಎಂಬುದನ್ನು ಇಲ್ಲಿ ನಾವು ಅರ್ಥ ಮಾಡಿಕೊಳ್ಬೋದು. ಇಯೋನನ ದುಃಖವು ಅವನ ಸುತ್ತಲಿನ ಜನರಿಗೆ ಕಾಣಿಸೋದಿಲ್ಲ. ನಂತರ 2ನೆಯ ಸವಾರಿ. ಇಲ್ಲಿ ಯುವಕರ ಒಂದು ತಂಡ ಅಲ್ಲಿ ಬರುತ್ತೆ. ಅಧಿಕಾರಿಯನ್ನು ಇಳಿಸಿದ ನಂತರ ಇಯೋನ ಮತ್ತೆ ಆ ಹಿಮದಲ್ಲಿ ಕಾಯ್ತಾ ಇರ್ತಾನೆ. ನಂತರ 3 ಯುವಕರು ಅವನ ಗಾಡಿಯನ್ನು ಬಾಡಿಗೆಗೆ ಪಡೀತಾರೆ. ಅವರು ಕುಡಿದು ಗದ್ದಲ ಮತ್ತು ಮಾಡ್ತಾ ಇರ್ತಾರೆ. ತುಂಬ ವರ್ಸ್ಟಾಗಿ ಬಿಹೇವ್ ಮಾಡ್ತಾ ಇರ್ತಾರೆ, ಅಸಭ್ಯವಾಗಿ ವರ್ತಿಸ್ತಾ ಇರ್ತಾರೆ. ಇಯೋನ ಮತ್ತೆ ತನ್ನ ದುಃಖವನ್ನು ಹಂಚಿಕೊಳ್ಳಲು ಪ್ರಯತ್ನಿಸ್ತಾನೆ. ಅವರಲ್ಲಿ ಯಾರಾದರೂ ಒಬ್ಬರಾದರೂ ನನಗೆ ಒಂದು ಸಿಂಪತಿ ತೋರಿಸ್ಬೋದು, ಸಹಾನುಭೂತಿ ತೋರಿಸಬಹುದು ಅಂತ ಭಾವಿಸಿ ತನ್ನ ಮಗನ ಮರಣದ ಬಗ್ಗೆ ಹೇಳ್ತಾನೆ. ಆದರೆ
ಆ ಯುವಕರು ಕೇಳಿಸಿಕೊಳ್ಳುವ ಬದಲು ಆ ಯುವಕರು ಅವನನ್ನು ಗೇಲಿ ಮಾಡ್ತಾರೆ, ನಗ್ತಾರೆ ಮತ್ತು ಅವನನ್ನು ಮೂರ್ಖನಂತೆ ನಡೆಸ್ಕೊಳ್ತಾರೆ. ಅವರಿಗೆ ಕೇವಲ ಮಜಾ ಮಾಡುವುದು ಮತ್ತು ಬೇಗನೆ ತಮ್ಮ ಒಂದು ಸ್ಥಾನವನ್ನು ನಮ್ಮ ಸ್ಥಳವನ್ನು ತಲುಪುವುದು ಮಾತ್ರ ಆಸಕ್ತಿ ಇರುತ್ತೆ. ಯೋನನ ಸಮಾಧಾನ ಕಂಡುಕೊಳ್ಳುವ ಪ್ರಯತ್ನ ಮತ್ತೆ ಒಂದು ರೀತಿ ವಿಫಲ ಆಗುತ್ತೆ. ಅವನು ನೋವನ್ನು ಒಂದು ತಮಾಷೆಯಾಗಿ ಪರಿಗಣಿಸಲಾಗುತ್ತೆ ಮತ್ತು ಅವನು ತನ್ನ ದುಃಖದಲ್ಲಿ ಒಬ್ಬನೇ ಉಳಿದುಕೊಳ್ತಾನೆ. ಯುವಕರ ಒಂದು ಭಾವನಾತ್ಮಕ ಕ್ರೌರ್ಯವು ಕಥೆಯ ಒಂದು ದುರಂತ ಧ್ವನಿಯನ್ನು ಹೆಚ್ಚಿಸುತ್ತೆ. ಒಬ್ಬ ಕೇಳುಗನ ಹುಡುಕಾಟದಲ್ಲೇ ಅಲೆಯುವುದು. ಯುವಕರು ಹೋದರ ನಂತರ ಯೋನನಿಗೆ ಮನೆಗೆ ಹಿಂತಿರುಗೋದಿಲ್ಲ. ಅವನ ದುಃಖವು ತುಂಬ ಭಾರವಾಗಿರುತ್ತೆ. ಅವನು ಬೀದಿಗಳಲ್ಲಿ ಅಲೆದಾಡಿ ಕೊನೆಗೆ ತನ್ನ ಕುದುರೆಯ ಲಾಯಕ್ಕೆ ಹಿಂತಿರುಗುತ್ತಾನೆ. ಹೇಳಿಕೊಳ್ಳದ ದುಃಖದ ಭಾರದಿಂದ ಅವನ ಹೃದಯ ಒಡೆಯುವ ಮೊದಲು ಯಾರಿಗಾದರೂ ತನ್ನ ದುಃಖವನ್ನು ಹೇಳಿಕೊಳ್ಬೇಕು, ಮಾತಾಡಲೇಬೇಕು ಅಂತ ಅವನಿಗೆ ಅನಿಸುತ್ತೆ. ಅವನು ಆ ಲಾಯದಲ್ಲಿ ಇನ್ನೊಬ್ಬ ಕುದುರೆ ಗಾಡಿಯ ಚಾಲಕನೊಂದಿಗೆ ಮಾತನಾಡಲು ಪ್ರಯತ್ನಿಸ್ತಾನೆ. ಆದರೆ ಆ ವ್ಯಕ್ತಿ ಈಗಾಗಲೇ ಮಲಗಿರ್ತಾನೆ. ಮತ್ತೊಮ್ಮೆ ಅವನ ಮಾತು ಕೇಳಲು ಯಾರೂ ಸಹ ಅಲ್ಲಿ ಇರೋದಿಲ್ಲ. ನಂತರ ಈ ಕಥೆಯಲ್ಲಿ ಒಂದು ಟ್ವಿಸ್ಟ್. ತನ್ನ ಕುದುರೆಯೊಂದಿಗೆ ಮಾತಾಡ್ತಾನೆ. ಕೊನೆಗೆ ಆ ಲಾಯದ ಆಳದ ಮೌನದಲ್ಲಿ ಯೋನ ತನ್ನ ಕುದುರೆಯೊಂದಿಗೆ ಮಾತನಾಡಲು ಪ್ರಾರಂಭಿಸ್ತಾನೆ. ಅವನು ತನ್ನ ಕುದುರೆಗೆ ಎಲ್ಲವನ್ನ ಹೇಳ್ತಾನೆ. ಅವನ ಮಗ ಹೇಗೆ ಅನಾರೋಗ್ಯಕ್ಕೆ ಒಳಗಾಗ್ತಾನೆ, ಆಸ್ಪತ್ರೆಯಲ್ಲಿ ಮಗ ಹೇಗೆ ನರಳುತ್ತಾನೆ, ಹೇಗೆ ಮರಣ ಹೊಂದುತ್ತಾನೆ ಅಂತ. ಈಗ ಯೋನಗೆ ಒಂದು ಎಷ್ಟು ಒಂಟಿತನ ಅನುಭವಿಸ್ತಾ ಇದ್ದಾನೆ ಅಂತ ಹೇಳ್ತಾನೆ. ಅವನು ಕುದುರೆಗೆ ಅರ್ಥ ಆಗಬಹುದು ಎಂಬಂತೆ ನಿಧಾನವಾಗಿ ಮಾತಾಡ್ತಾನೆ. ಕುದುರೆ ಮೌನವಾಗಿ ಯಾವುದೇ ರೀತಿಯ ಒಂದು ತೀರ್ಪನ್ನ ನೀಡದೆ ಅಡ್ಡಿ ಇಲ್ಲದೆ ಕೇಳಿಸಿಕೊಳ್ಳುತ್ತೆ. ಈ ಕ್ಷಣದಲ್ಲಿ ಕುದುರೆಯು ಆ ಯೋನನ ದುಃಖವನ್ನು ಕೇಳಿದ ಏಕೈಕ ಜೀವಿಯಾಗಿರುತ್ತೆ. ಇದು ಒಂದು ಶಕ್ತಿಶಾಲಿ ಮತ್ತು ಸಾಂಕೇತಿಕ ಅಂತ್ಯ. ಕುದುರೆಗೆ ಪ್ರತಿಕ್ರಿಯಿಸಲು ಸಾಧ್ಯ ಆಗದೇ ಇದ್ದರೂ ಸಹ ಅದು ಯೋನನ ತನ್ನ ದುಃಖವನ್ನು ಮುಕ್ತವಾಗಿ ವ್ಯಕ್ತಪಡಿಸಲು ಒಂದು ಸ್ಥಳವಾಗುತ್ತೆ, ಒಂದು ವ್ಯಕ್ತಿಯಾಗಿ ಅದು ಕಾರ್ಯನಿರ್ವಹಿಸುತ್ತೆ. ಇನ್ನು ಕೊನೆಗೆ ಒಬ್ಬ ದಿ ಲೆಮೆಂಟ್, ಈ ಕಥೆ ಕೇವಲ ಒಬ್ಬ ದುಃಖಿತ ತಂದೆಯ ಕಥೆಯಲ್ಲ, ಇದು ಏಕಾಂತ, ದುಃಖ ಮತ್ತು ಸಹಾನುಭೂತಿಯ ಅಗತ್ಯತೆಯ ಒಂದು ಕಥೆಯಾಗಿರುತ್ತೆ. ಚಿಕೋವ್ ಒಂದು ಸರಳ ಭಾಷೆ ಮತ್ತು ಸಾಮಾನ್ಯ ಪಾತ್ರಗಳನ್ನು ಬಳಸಿಕೊಂಡು ಈ ಆಳವಾದ ಭಾವನೆಗಳನ್ನು ವ್ಯಕ್ತಪಡಿಸಿರ್ತಾರೆ. ಈ ಕಥೆ ತೋರಿಸಿಕೊಡ್ತಕ್ಕಂಥದ್ದು ದುಃಖವನ್ನು ಒಳಗಿಟ್ಟುಕೊಂಡಾಗ ಅದು ತುಂಬ ಅಸಹನೀಯವಾಗಿರುತ್ತೆ. ಜನರು ಹೆಚ್ಚಾಗಿ ಇತರರ ನೋವನ್ನು ನಿರ್ಲಕ್ಷಿಸ್ತಾರೆ. ಕೆಲವೊಮ್ಮೆ ಮಾನವನಿಗಿಂತ ಪ್ರಾಣಿಯೇ ಉತ್ತಮ ಒಬ್ಬ ಕೇಳುಗನಾಗಬಹುದು. ಯೋನನ ಪಾತ್ರದ ಮೂಲಕ ಚಿಕೋವ್ ಸಮಾಜದ ಒಂದು ಭಾವನಾತ್ಮಕ ಶೂನ್ಯತೆಯನ್ನು ಟೀಕಿಸ್ತಾರೆ ಮತ್ತು ತಮ್ಮ ಸುತ್ತಲಿನ ಜನರ ನೋವುಗಳಿಗೆ ಹೆಚ್ಚು ಸೂಕ್ಷ್ಮವಾಗಿರಲು ಈ ಕಥೆಯ ಮೂಲಕ ಓದುಗರನ್ನು ಒಂದು ಇಂಪ್ರೆಸ್ ಮಾಡ್ತಾ ಇದ್ದಾರೆ, ಅಂದರೆ ಪ್ರೇರೇಪಣೆಯನ್ನು ನೀಡ್ತಾ ಇದ್ದಾರೆ. ಮೈ ಡಿಯರ್ ಸ್ಟೂಡೆಂಟ್ಸ್, ಇದು ದ ಲೆಮೆಂಟ್ ಒಂದು ಸ್ಟೋರಿಯ ಕನ್ನಡದ ಸರಳ ಸಾರಾಂಶ ಮತ್ತು ಇದರ ಇಂಗ್ಲೀಷ್ ಸಮರಿಯ PDF ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿದೆ, ನೀವು ಡೌನ್ಲೋಡ್ ಮಾಡಿಕೊಳ್ಳಬಹುದಾಗಿರುತ್ತೆ. ಹಾಗೆ ಹೆಚ್ಚಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ನಿಮ್ಮ ಸ್ನೇಹಿತರಿಗೂ ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.